ನಮಸ್ತೆ. ಇವತ್ತಿನ ಪುಸ್ತಕ ಸದ್ಗುರುಗಳ ಇನ್ನೊಂದು ಪುಸ್ತಕ ಡೆತ್. ಇದರಲ್ಲಿ ಭಾಳ ಚೆನ್ನಾಗಿ ಮರಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಮಗೆಲ್ಲ ತಿಳಿದಿರುವ ಹಾಗೆ ನಾವು ಹುಟ್ಟಿದ ಮೇಲೆ ಒಂದು ದಿವಸ ಸಾಯಲೇಬೇಕು. ಹಾಗೆ ಎಷ್ಟೋ ಜನ ಆ ಸಾವಿನ ದವಡೆಯನ್ನು ಅದರ ಹತ್ತಿರಕ್ಕೆ ಹೋಗಿ ಬಂದವರು ಇದ್ದಾರೆ. ಹಾಗೆ ಕೆಲವರಿಗೆ ಈ ಸಾವು ಅಂದರೆ ಸಾಕಷ್ಟು ಭಯವೂ ಇದೆ. ಸೊ ಅಂಥವರಿಗೆ ಈ ಪುಸ್ತಕ, ಈ ಆಡಿಯೋವನ್ನು ಕೇಳಿ ನಿಮ್ಗೆ ಇಷ್ಟವಾದರೆ ಬುಕ್ಕನ್ನು ತೆಗೆದುಕೊಂಡು ಓದಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ಸಾವಿಗೆ ಮುನ್ನ ಸಾವನ್ನು ಬದುಕಿರಿ. ಥ್ಯಾಂಕ್ ಯು. ಸದ್ಗುರುಗಳು ಬರೆದ ಮರಣ ಒಂದು ಒಳನೋಟ ಪುಸ್ತಕದ ಸಾರ. ನಮಸ್ಕಾರ. ಸದ್ಗುರುಗಳು ಬರೆದ ಮರಣ ಒಂದು ಒಳನೋಟ ಪುಸ್ತಕವನ್ನ ನೀವೀಗಾಗಲೇ ಓದಿದ್ದೀರಿ ಎಂದು ಭಾವಿಸಿದ್ದೆ. ಆದರೆ ಮರಣದ ಬಗ್ಗೆ ನಮಗಿರುವ ಭಯವನ್ನ ಹೋಗಲಾಡಿಸಿ ಅದನ್ನು ಜೀವನದ ಒಂದು ಸಂಭ್ರಮವನ್ನಾಗಿ ನೋಡುವ ಸದ್ಗುರುಗಳ ಮಾತುಗಳನ್ನ ಈ ಕಥೆಗಳ ಮೂಲಕ ಮತ್ತೊಮ್ಮೆ ಮೆಲುಕು ಹಾಕೋಣ. ಸದ್ಗುರುಗಳು ಹೇಳುವಂತೆ ಮರಣ ಎನ್ನುವುದು ಜೀವನಕ್ಕೆ ವಿರುದ್ಧವಾದದ್ದಲ್ಲ, ಅದು ಜೀವನದ ಒಂದು ಅವಿಭಾಜ್ಯ ಅಂಗ. ನಾವು ಮರಣವನ್ನ ಕಂಡು ಏಕೆ ಹೆದರುತ್ತೇವೆ? ಏಕೆಂದರೆ ನಮಗೆ ನಮ್ಮ ಶರೀರವೇ ಸರ್ವಸ್ವ ಎಂದು ಅನ್ನಿಸುತ್ತದೆ. ಆದರೆ ಸದ್ಗುರುಗಳು ಇದನ್ನು ಒಂದು ಸುಂದರ ಉದಾಹರಣೆಯ ಮೂಲಕ ವಿವರಿಸುತ್ತಾರೆ. ಒಂದು ಮಗು ಸೋಪಿನ ನೀರಿನಿಂದ ಸೋಪ್ ಬಬಲ್ಲನ್ನ ಹಾರಿಸುತ್ತದೆ. ಆ ಗುಳ್ಳೆ ಗಾಳಿಯಲ್ಲಿ ತೇಲುವಾಗ ತುಂಬ ಸುಂದರವಾಗಿ ಕಾಣುತ್ತದೆ. ಆದರೆ ಅದು ಒಡೆದಾಗ ಒಳಗಿದ್ದ ಗಾಳಿ ಹೊರಗಿನ ವಿಶಾಲವಾದ ಗಾಳಿಯೊಂದಿಗೆ ಬೆರೆತು ಹೋಗುತ್ತದೆ. ನಮ್ಮ ಶರೀರವೇ ಆ ಸೋಪಿನ ಪದರ, ನಮ್ಮ ಒಳಗಿರುವ ಪ್ರಾಣವೇ ಆ ಗಾಳಿ. ಮರಣ ಎಂದರೆ ಆ ಪದರ ಒಡೆದು ಹೋಗುವುದು ಅಷ್ಟೇ. ಗಾಳಿಯೆಲ್ಲಿಗೂ ಹೋಗುವುದಿಲ್ಲ, ಅದು ಅನಂತತೆಯಲ್ಲಿ ಲೀನವಾಗುತ್ತದೆ. ನಾವು ಜೀವನವಿಡೀ ವಸ್ತುಗಳನ್ನ, ಅಧಿಕಾರವನ್ನ ಸಂಗ್ರಹಿಸುವುದರಲ್ಲೇ ಕಳೆಯುತ್ತೇವೆ. ಇಲ್ಲಿ ಸದ್ಗುರುಗಳು ಮಹಾನ್ ವಿಜೇತ ಅಲೆಕ್ಸಾಂಡರ್ನ ಕಥೆಯನ್ನ ನೆನಪಿಸುತ್ತಾರೆ. ಇಡೀ ಜಗತ್ತನ್ನೇ ಗೆದ್ದ ಅಲೆಕ್ಸಾಂಡರ್ ಸಾಯುವ ಮುನ್ನ ಒಂದು ವಿಚಿತ್ರ ಆಸೆ ವ್ಯಕ್ತಪಡಿಸುತ್ತಾನೆ. ನಾನು ಸತ್ತಾಗ ನನ್ನ 2 ಕೈಗಳನ್ನ ಶವಪೆಟ್ಟಿಗೆಯಿಂದ ಹೊರಗೆ ಚಾಚಿರಲಿ. ಯಾಕೆ ಗೊತ್ತೇ? ಈ ಜಗತ್ತನ್ನೇ ಗೆದ್ದ ಅಲೆಕ್ಸಾಂಡರ್ ಕೂಡ ಹೋಗುವಾಗ ಖಾಲಿ ಕೈಯಿಂದಲೇ ಹೋಗ್ತಿದ್ದಾನೆ ಎಂದು ಜಗತ್ತಿಗೆ ತಿಳಿಯಲಿ ಎಂಬುದು ಅವನ ಇಚ್ಛೆಯಾಗಿತ್ತು. ನಾವು ಎಷ್ಟು ಸಂಪಾದಿಸಿದರೂ ಮರಣ ಬಂದಾಗ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗ್ಬೇಕು. ಮನುಷ್ಯನ ಅಸ್ತಿತ್ವ ಕೇವಲ ಮಾಂಸಖಂಡಗಳಲ್ಲ. ಸದ್ಗುರುಗಳು ಬರೆದ ಈ ಪುಸ್ತಕದಲ್ಲಿ 5 ಕೋಶಗಳ ಬಗ್ಗೆ ವಿವರಿಸುತ್ತಾರೆ. ಅನ್ನಮಯ ಕೋಶ, ಆಹಾರದಿಂದಾದ ಶರೀರ; ಮನೋಮಯ ಕೋಶ, ಆಲೋಚನೆ ಮತ್ತು ಭಾವನೆಗಳ ದೇಹ; ಪ್ರಾಣಮಯ ಕೋಶ, ಶಕ್ತಿದೇಹ; ವಿಜ್ಞಾನಮಯ ಕೋಶ, ಅತೀಂದ್ರಿಯ ಜ್ಞಾನ; ಆನಂದಮಯ ಕೋಶ, ಪರಮಾನಂದದ ಸ್ಥಿತಿ. ಮರಣ ಸಂಭವಿಸಿದಾಗ ಕೇವಲ ಹೊರಗಿನ ಪದರಗಳು ಉದುರಿ ಹೋಗುತ್ತವೆ, ಆದರೆ ಆನಂದಮಯ ಕೋಶಕ್ಕೆ ಮರಣವಿಲ್ಲ. ಮರಣದ ಬಗ್ಗೆ ನಮಗಿರುವ ತಪ್ಪು ಕಲ್ಪನೆಗಳನ್ನು ಸದ್ಗುರುಗಳು ಶಂಕರನ್ ಪಿಳ್ಳೈ ಪಾತ್ರದ ಮೂಲಕ ಅಣಕಿಸುತ್ತಾರೆ. ಒಮ್ಮೆ ಶಂಕರನ್ ಪಿಳ್ಳೈ ತನ್ನ ಜೀವ ವಿಮೆಯ ಲೈಫ್ ಇನ್ಶೂರೆನ್ಸ್ನ ಬಗ್ಗೆ ಹೆಮ್ಮೆಯಿಂದ ಹೇಳ್ತಾನೆ, ನಾನು ಸತ್ತರೆ ನನ್ನ ಹೆಂಡತಿಗೆ ಕೋಟ್ಯಾಂತರ ರೂಪಾಯಿ ಸಿಗುತ್ತದೆ. ಆದರೆ ಸದ್ಗುರುಗಳು ಕೇಳುತ್ತಾರೆ, ನಿಮ್ಮ ಮರಣದಿಂದ ಬೇರೆಯವರಿಗೆ ಲಾಭವಾಗುವುದರಲ್ಲಿ ಏನು ಪ್ರಯೋಜನ? ನೀವು ಬದುಕಿರುವಾಗಲೇ ನಿಮ್ಮ ಜೀವನದ ಮೌಲ್ಯವನ್ನ ಅರಿತಿದ್ದೀರಾ? ನಾವು ಮರಣದ ನಂತರದ ಭದ್ರತೆಯ ಬಗ್ಗೆ ಯೋಚಿಸುತ್ತೇವೆ, ಆದರೆ ಈ ಕ್ಷಣದ ಜೀವಂತಿಕೆಯ ಬಗ್ಗೆ ಮರೆತು ಬಿಡುತ್ತೇವೆ. ಮರಣ ಎನ್ನುವುದು ಒಂದು ಕತ್ತಲೆಯಲ್ಲ, ಅದು ಜನ್ಮ ಮರಣಗಳ ಚಕ್ರದಿಂದ ಬಿಡುಗಡೆ ಹೊಂದುವ ಒಂದು ಅವಕಾಶ. ಸದ್ಗುರುಗಳು ಬರೆದಂತೆ ಸಾಯುವ ಮುನ್ನ ಸಾಯುವುದನ್ನು ಕಲಿಯಿರಿ, ಅಂದರೆ ಅಹಂಕಾರವನ್ನು ಬಿಟ್ಟು ಜಾಗೃತಿಯಿಂದ ಬದುಕುವುದನ್ನು ಕಲಿಯಿರಿ. ಜೀವನದ ಪ್ರತಿ ಕ್ಷಣವನ್ನು ಎಚ್ಚರದಿಂದ ಬಾಳಿ, ಆಗ ಮರಣ ನಿಮ್ಮನ್ನು ಹೆದರಿಸುವುದಿಲ್ಲ, ಅದು ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ಸ್ನೇಹಿತರೆ, ಈ ಆಡಿಯೋ ಸಾರಾಂಶವು ಸದ್ಗುರುಗಳು ಬರೆದ ಮರಣ ಒಂದು ಒಳನೋಟ ಪುಸ್ತಕದ ಕೇವಲ ಒಂದು ಸಣ್ಣ ಕಿರುನೋಟವಷ್ಟೇ. ಈ ಪುಸ್ತಕದಲ್ಲಿ ಮರಣದ ಬಗ್ಗೆ ನಮಗಿರುವ ಅಸಂಖ್ಯಾತ ಪ್ರಶ್ನೆಗಳಿಗೆ ಆಳವಾದ ಉತ್ತರಗಳಿವೆ. ಒಂದು ವೇಳೆ ನೀವು ಈ ಪುಸ್ತಕವನ್ನ ಈಗಾಗಲೇ ಓದಿದ್ದರೆ ಈ ಕೆಳಗಿನ ಪ್ರಶ್ನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ.
ಈ ಪುಸ್ತಕವನ್ನ ಓದಿದ ನಂತರ ಮರಣದ ಬಗ್ಗೆ ನಿಮಗಿದ್ದ ಭಯ ಕಡಿಮೆಯಾಗಿದೆಯಾ? ಸದ್ಗುರುಗಳು ಬರೆದ ಜಾಗೃತ ಮರಣ ಅಥವಾ ಸೋಪುಗುಳ್ಳೆಯ ಉದಾಹರಣೆ ನಿಮ್ಮ ಮನಸ್ಸಿಗೆ ಹೇಗೆ ತಟ್ಟಿತು? ಜೀವನವನ್ನ ನೋಡುವ ನಿಮ್ಮ ದೃಷ್ಟಿಕೋನದಲ್ಲಿ ಏನಾದರೂ ಬದಲಾವಣೆಯಾಗಿದೆಯಾ? ನಿಮ್ಮ ಅನುಭವಗಳು ಇತರರಿಗೂ ಈ ಜೀವನದ ರಹಸ್ಯವನ್ನ ಅರಿಯಲು ಪ್ರೇರಣೆಯಾಗಬಹುದು. ಈ ವಿಡಿಯೋ ಅಥವಾ ಆಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರತಿಯೊಂದು ಕ್ಷಣವನ್ನು ಪೂರ್ಣ ಪ್ರಮಾಣದಲ್ಲಿ ಬಾಳಿ. ಧನ್ಯವಾದಗಳು. ನಮಸ್ಕಾರ.